ವೆಲ್ಕಮ್ ಬ್ಯಾಕ್ ಟು ಕನ್ಸುಲೋಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ. ಸೊ ಏನ್ ವಿಷಯವಾಗಿ ಈ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ಲಾಸ್ಟ್ ನನ್ನ ಮಕ್ಕಳದ ರಕ್ಷಾ ಬಂಧನದ ವಿಡಿಯೋ ಅಪ್ಲೋಡ್ ಮಾಡಿರ್ಬೇಕಾದ್ರೆ ನಾನು ನಿಮ್ ಜೊತೆ ಹೇಳಿದ್ದೆ ನಾನು ಯಾರಿಗೆಲ್ಲ ರಾಖಿ ಕಟ್ಟಿದ್ದೀನಿ ಆ ಕ್ಲಿಪ್ಸ್ ನಾನು ಶೇರ್ ಮಾಡಲ್ಲ ಅಂತ ಹೇಳಿ. ಸೊ ಅದಕ್ಕೆ ಬೇರೆ ಸಪರೇಟ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಆ ವಿಷಯವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹಾಗಾದ್ರೆ ನಾನು ಅವ್ರಿಗೆಲ್ಲ ಏನ್ ಗಿಫ್ಟ್ ಕೊಟ್ಟೆ ಏನು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದ ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಬೆಲ್ ಐಕಾನ್ ಏನಕ್ಕೆ ಅಂತ ಹೇಳಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್. ಹಾಗಾದ್ರೆ ಯಾಕೆ ತಡ ಮಾಡೋದು? ನಾನು ಏನ್ ತಗೊಂಡೆ ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ. ಹಾಗಾದ್ರೆ ಬನ್ನಿ. ಹಾಯ್ ಫ್ರೆಂಡ್ಸ್, ಆಕ್ಚುಲಿ ಇವಾಗ ಬೇಗ ಬೇಗ ಅಡುಗೆ ಮುಗಿಸಿ, ಯಾಕಂದ್ರೆ ನನ್ನ ಚಿಕ್ಕ ಮಗ ಬಂದು 1:30ಗೆ ಬರ್ತಾನೆ. ಅಷ್ಟು ಒಳಗಡೆ ನಮ್ಮ ಅಣ್ಣಂದ್ರಿಗೆ ತಮ್ಮಂದ್ರಿಗೆ ಗಿಫ್ಟ್ ತಗೊಂಡ್ ಬರ್ಬೇಕು. ರಾಖಿ ಆಲ್ರೆಡಿ ತಗೊಂಡ್ ಬಂದಿಟ್ಟಿದ್ದೀನಿ. ಸೊ ಎವ್ರಿ ಇಯರ್ ನಾನು ಗಿಫ್ಟ್ ಕೊಡ್ತೀನಿ ಅವರಿಗೆ. ಸೊ ಹಂಗಾಗಿ ಆ ಗಿಫ್ಟ್ ಒಂದು ತರಬೇಕು. ನನಗೆ ಟೈಮ್ ಸಿಕ್ಕಿಲ್ಲ. ಹಬ್ಬ ಆಗಿದ ತಕ್ಷಣ ರಾಖಿ ಅಂದ್ರೆ ರಕ್ಷಾ ಬಂಧನ. ಸೊ ನನಗೆ ಟೈಮ್ ಸಿಕ್ಕಿರ್ಲಿಲ್ಲ. ಸೊ ಹಂಗಾಗಿ ಇವಾಗ ಅಡಿಗೆ ಮಾಡಿ ಇಟ್ಬಿಟ್ಟು ಹೋಗಿ ಅವ್ರಿಗೆ ಗಿಫ್ಟ್ ತಗೊಂಡ್ ಬರ್ತೀನಿ. ಏನ್ ಗಿಫ್ಟ್ ತಗೊಳ್ಳೋದು ಅಂತ ಥಿಂಕ್ ಮಾಡ್ತಿದ್ದೀನಿ. ನೋಡೋಣ, ಅಲ್ಲಿ ಹೋಗ್ಬಿಟ್ಟು ನನಗೆ ಯಾವುದು ಇಷ್ಟ ಆಗುತ್ತೋ ಅವ್ರಿಗೆ ನಾನು ಕೊಡ್ಬೇಕು ಅಂತ ಫೀಲ್ ಆಗ್ಬೇಕು. ನನಗೆ ಆ ತರದ್ ನನಗೆ ಸಿಕ್ಕಿ ನನಗೆ ಆ ತರ ಫೀಲ್ ಆಯ್ತು ಅಂದ್ರೆ ಸೊ ನಾನು ತಗೊಂಡೋಗಿ ಅವ್ರಿಗೆ ಕೊಟ್ಟು ರಾಖಿ ಕಟ್ಟಿ ಬರ್ತೀನಿ. ಸೊ ಈವ್ನಿಂಗು ನನ್ನ ತಮ್ಮನಿಗೆ ಮತ್ತೆ ಇನ್ನೊಂದು ಕಸಿನ್ ಬ್ರದರ್ಸ್ ಇದ್ದಾರೆ. ಸೊ ಅವರಿಬ್ಬರಿಗೆ ಈವ್ನಿಂಗ್ ಹೋಗಿ ಕಟ್ಬಿಟ್ಟು ಮತ್ತೆ ನಿಮ್ಗೊಂದು ಸರ್ಪ್ರೈಸ್ ಇದೆ. ಇನ್ನೂ ನನಗೆ 3 ಜನ ಕಸಿನ್ ಬ್ರದರ್ಸ್ ಇದ್ದಾರೆ. ಸೊ ಅವ್ರಿಗೆ ಬಂದು ನಾನು ಸ್ಯಾಟರ್ಡೆ ಕಟ್ಟೋಣ ಅನ್ಕೊಂಡಿದೀನಿ. ಯಾಕಂದ್ರೆ ಅವರಿರೋದು ಊರಲ್ಲಿ ಇಬ್ರು, ಇನ್ನೊಂದು ಅಣ್ಣ ಬಂದು ಸ್ವಲ್ಪ ದೂರ ಇದ್ದಾನೆ. ಸೊ ಹಂಗಾಗಿ ಒಂದು ಫಂಕ್ಷನ್ ಇದೆ ನಮ್ಮೂರಲ್ಲಿ. ಅದೇನ್ ಫಂಕ್ಷನ್ ಅಂತ ಹೇಳ್ಬಿಟ್ಟು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾವತ್ತು ಅಂತ ಅಂದ್ರೆ ಐ ಥಿಂಕ್ ಸಂಡೇ ಶೇರ್ ಮಾಡ್ಕೊಳ್ತೀನಿ. ಸಂಡೇ ಇಲ್ಲ ಮಂಡೇ ಶೇರ್ ಮಾಡ್ಕೊಳ್ತೀನಿ. ಸೊ ಆ ಫಂಕ್ಷನ್ಗೆ ಹೋಗ್ತಿದೀವಲ್ಲ, ಆಲ್ಮೋಸ್ಟ್ ಎಲ್ಲರೂ ಬರ್ತಿರೋದ್ರಿಂದ ಸೊ ಅಲ್ಲಿ ಅವ್ರಿಗೆ ನಾನು ರಾಖಿ ಕಟ್ಬಿಟ್ಟು ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಅವ್ರು ಅಲ್ಲಿ ಸಿಗ್ತಾರೆ ಪಾಪ. ಸೊ ಹಂಗಾಗಿ ನಾನು ಅಲ್ಲಿ ಅವ್ರಿಗೆ ರಾಖಿ ಕಟ್ತೀನಿ. ಇವಾಗ ಬೇಗ ಬೇಗ ಅಡುಗೆ ಮಾಡಿ ಹೊರಡ್ತೀನಿ. ಅವ್ರಿಗೆ ಗಿಫ್ಟ್ ತಗೋಬೇಕಲ್ಲ, ಟೈಮ್ ಆಗ್ಬಿಡತ್ತೆ. ಇಲ್ಲ ಎಷ್ಟು 1:30ಗೆಲ್ಲ ನನ್ನ ಚಿಕ್ಕ ಮಗನ ಕರ್ಕೊಂಡ್ಬರ್ಬೇಕಲ್ಲ. ಸೊ ಹಂಗಾಗಿ ಓಕೆನಾ, ನಾನು ಹೋಗಿ ಬರ್ತೀನಿ. ಮತ್ತೆ ನಾನು ನಿಮ್ಮ ಜೊತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಈವ್ನಿಂಗ್ ನನ್ನ ತಮ್ಮಂದ್ರಿಗೆ ರಾಖಿ ಕಟ್ಟಬೇಕಾದ್ರೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ಬೆಳಿಗ್ಗೆನೆ ನಾನು ಸ್ವೀಟ್ ಮಾಡಿ ಆಯಿತು. ಇವಾಗ ಏನು ಅವರೆಕಾಯಿ ಇತ್ತು, ಹಸಿ ಅವರೆಕಾಯಿ, ಅದನ್ನ ಹಾಕ್ಬಿಟ್ಟು ಹುಳಿ ಸಾಂಬಾರು ಮಾಡಿ ಇಟ್ಬಿಟ್ರೆ ಈವ್ನಿಂಗ್ ಟೆನ್ಷನ್ ಇರಲ್ಲ. ಸೊ ಹಂಗಾಗಿ ಈಗ ಸಾಂಬಾರು ಮಾಡ್ತಾ ಇದ್ದೀನಿ. ಇದು ಮಾಡಿ ಇಟ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಾನು ಗಿಫ್ಟ್ ತಗೊಂಡ್ಬರ್ತೀನಿ. ಓಕೆನಾ? ಅದೇನ್ ಗಿಫ್ಟ್ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಕೊಡಬೇಕಾದ್ರೆ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಓಕೆನಾ ಫ್ರೆಂಡ್ಸ್? ಓಕೆ. ಸೊ ಏನು ಗಿಫ್ಟ್ ಅಂತ ಹೇಳಿ ಥಿಂಕ್ ಮಾಡಿ ಸಾಕಾಗಿ ಲಾಸ್ಟಿಗೆ ಈ ನರ್ಸರಿಗೆ ಬಂದೆ ಫ್ರೆಂಡ್ಸ್. ನರ್ಸರಿಗೆ ಬಂದು ನನಗೆ ಯಾವ್ದು ಇಷ್ಟ ಆಗುತ್ತೆ ಅಂತೇಳಿ ಸರ್ಚ್ ಮಾಡ್ತಿದ್ದೆ. ಸೊ ಈ ಒಂದು ಪ್ಲ್ಯಾಂಟ್ ನಂಗೆ ತುಂಬ ಇಷ್ಟ ಆಯಿತು. ಮತ್ತು 5 ಜನಕ್ಕೂ 5 ಪ್ಲ್ಯಾಂಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಅದೊಂದನ್ನು ತೊಗೊಂಡೆ. ಮತ್ತು ಬೇರೆದು ತುಂಬ ಅಟ್ರಾಕ್ಟಿವ್ ಅನಿಸ್ತಿತ್ತು. ಸೊ ಹಾಗಾಗಿ ಸ್ವಲ್ಪ ಆ ಒಂದು ಗಿಡಗಳದ್ದು ವಿಡಿಯೋ ಮಾಡಿಕೊಂಡೆ. ಸೊ ನೋಡಿ, ಇವಾಗ ನಿಮಗೆಲ್ಲ ವಿಡಿಯೋ ಮಾಡಿ ತೋರಿಸ್ತೀನಲ್ಲ ಆ ಗಿಡಗಳೇ ನಂಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ನನಗೂ ಪ್ಲ್ಯಾಂಟ್ಸ್ ಅಂದರೆ ತುಂಬಾ ಇಷ್ಟ. ನನಗೂ ಈ ಥರ ಎಲ್ಲ ಬೆಳೆಸ್ಬೇಕು ಅನ್ನೋದಂದರೆ ಸಖತ್ ಇಷ್ಟ. ಬಟ್ ನಮ್ಮ ಮನೆ ಹತ್ರ ಸ್ವಲ್ಪ ನೆರಳಿರೋದ್ರಿಂದ ಅಷ್ಟು ನೀಟಾಗಿ ಪ್ಲ್ಯಾಂಟ್ಸ್ ಬರಲ್ಲ. ಸೊ ಇಂಡೋರ್ ಪ್ಲ್ಯಾಂಟ್ ಏನಿದೆ ಅದನ್ನೆಲ್ಲ ನಾನು ತೊಗೊಬಂದು ಇಟ್ಕೊಂಡಿದ್ದೀನಿ. ಇದು ರಬ್ಬರ್ ಪ್ಲ್ಯಾಂಟ್, ಇದೊಂದು ತೊಗೊಬೇಕು. ಮತ್ತು ಜಿಜಿ ಪ್ಲ್ಯಾಂಟ್ ಅಂತ ಏನೋ ಬರುತ್ತೆ, ಅದು ಒಂದಷ್ಟು ನನ್ನ ತಲೆಯಲ್ಲಿದೆ. ಇನ್ನೂ ಒಂದು ಇಂಡೋರ್ ಪ್ಲ್ಯಾಂಟ್ಸ್ ತೊಗೊಬೇಕು ಅಂತೇಳಿ ಅದನ್ನೆಲ್ಲ ರೇಟ್ ಎಷ್ಟು ಏನು ಅಂತೆಲ್ಲ ಕೇಳ್ಕೊಂಡು ಬಂದಿದ್ದೀನಿ. ಸೊ ನೆಕ್ಸ್ಟ್ ಯಾವಾಗಾದರೂ ತೊಗೊಂಡು ಬರ್ತೀನಿ. ಓಕೆನಾ? ನೋಡಿ, ಇವರೇ ನಾನು ಹೇಳಿದ್ದೆ ಗೊತ್ತಾ, ಒಂದು ನನ್ನ ಫ್ರೆಂಡ್ ಅಣ್ಣ ಅಂತ ಹೇಳ್ಬಿಟ್ಟು ಇವರೇನೇ ಅವರು. ಸೊ ಅವಳನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೋ ಅದೇ ರೀತಿ ನನ್ನನ್ನು ಟ್ರೀಟ್ ಮಾಡ್ತಾರೆ. ಸೊ ಹಾಗಾಗಿ ಇವ್ರಿಗಿವತ್ತು ನಾನು ರಾಖಿ ಕಟ್ಟಿ ವಿಶ್ ಮಾಡಿ ಮತ್ತು ಸ್ವೀಟೆಲ್ಲ ಕೊಟ್ಟು ಎಲ್ಲ ಮುಗಿಸ್ಕೊಂಡು ಬಂದೆ. ಸೊ ಅದಾದ ನಂತರ ಬೇರೆ ಅಣ್ಣ ಇವರೆಲ್ಲ ಇದ್ದರು, ನನ್ನ ತಮ್ಮ, ಕಸಿನ್ ಬ್ರದರ್ಸು, ಎಲ್ರಿಗೂ ರಾಖಿ ಕಟ್ಟಿ ನಾನು ಈ ರಕ್ಷಾಬಂಧನ ತುಂಬ ಎಂಜಾಯ್ ಮಾಡಿದೆ ಫ್ರೆಂಡ್ಸ್. ಸೊ ಯಾರಿಗೆಲ್ಲ ರಾಖಿ ಕೊಟ್ಟೆ ನೋಡಿ, ನಾನು ಅದು ತೊಗೊಂಡಿದ್ದು ಅದೇ ಪ್ಲ್ಯಾಂಟು. ಸೊ ಅವರಿಗೆ ಗಿಫ್ಟ್ ಮಾಡ್ತಿದ್ದೀನಿ. ಇವ್ರ ಗ್ಯಾರೇಜ್ ಅಂದರೆ ಇವ್ರದ್ದು ಒಂದು ಆಫೀಸ್ ಇದೆ.
ಸೊ ಆಫೀಸಲ್ಲಿ ಒಂದು ಹುಡುಗ ಕೆಲಸ ಮಾಡ್ತಾನೆ. ಆ ಹುಡುಗನೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ತಾನೆ, ಅಕ್ಕ ಅಂತ ಹೇಳಿ ತುಂಬ ಮರ್ಯಾದೆಯಿಂದ ಮಾತಾಡ್ತಾರೆ. ಸೊ ಹಂಗಾಗಿ ಅವ್ರಿಗೂ ಒಂದು ರಾಖಿ ಕಟ್ಟಿ ಮತ್ತು ಇದೇ ಥರ ಒಂದು ಏನು ಪ್ಲ್ಯಾಂಟ್ ಪ್ರೆಸೆಂಟ್ ಮಾಡಿದೆ. ಸೊ ಯಾರಿಗೆಲ್ಲ ರಾಖಿ ಕಟ್ತೆ, ಇನ್ನೂ ಬೇರೆ ಬೇರೆ ಯಾರೆಲ್ಲ ಇದ್ದಾರೆ ಅಂತೇಳಿ ಸೊ ನೀವೇ ನೋಡ್ಕೊಂಬನ್ನಿ ಫ್ರೆಂಡ್ಸ್. ಸೊ ಇವ್ರು ಬಂದು ನಮ್ಮ ಅತ್ತಿಗೆ ಫ್ರೆಂಡ್ಸ್, ಅಣ್ಣನ ಹೆಂಡತಿ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನಗೆ ಅರಿಶಿನ ಕುಂಕುಮ ಕರೆದಿದ್ರು. ಸೊ ಅವತ್ತೊಂದು ದಿನ ನಮ್ಮ ಮನೆಯಲ್ಲಿ ಯಾರೂ ಇದ್ದಿಲ್ಲ. ಸೊ ನಾನೊಬ್ಬಳೇ ಅಲ್ವಾ, ಹೇಗೆ ಬಾಗಿಲು ಕ್ಲೋಸ್ ಮಾಡ್ಕೊಂಡು ಹೋಗೋದು ಅಂತೇಳಿ ಹೋಗಿರಲಿಲ್ಲ. ಹಾಗಾಗಿ ಸೊ ನಾನು ಏನು ರಕ್ಷಾಬಂಧನ್ಗೆ ರಾಖಿ ಕಟ್ಟಕ್ಕೆ ಹೋಗಿದ್ದೆ. ಆ ಟೈಮಲ್ಲಿ ನನಗೆ ಅರಿಶಿನ ಕುಂಕುಮ ಬಳೆ ಕೊಟ್ಟು ಮತ್ತು ಅದ್ರ ಜೊತೆಗೆ ಗಿಫ್ಟು ಕೊಟ್ಟು ನಾನು ಬೇಡ ಅಂತ ಎಷ್ಟು ಹೇಳಿದ್ರು, ಅವರೇನೇ ಅಂತ ಎಷ್ಟು ಹೇಳಿದೆ. ಮತ್ತು ಅದಾದಮೇಲೆ ಅವ್ರಿಗೂ ಅರಿಶಿನ ಕುಂಕುಮ ಇಟ್ಟು ವಿಶ್ ಮಾಡಿ ನಾನು ಅಲ್ಲಿಂದ ಹೊರಟೆ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನೊಂದು ಅಣ್ಣನ ಮನೆಗೆ, ಅಲ್ಲಿ ಮುಗಿಸ್ಬಿಟ್ಟು ನಾನು ಇನ್ನೊಂದು ಅಣ್ಣನ ಮನೆಗೆ ಹೊರಟೆ. ಫೋಟೋ ತೆಗಿಬೇಕಾ? ಸೊ ಅಮ್ಮನ ಮನೆಗೆ ಬರ್ತಾ ಇದ್ವಿ. ಅಮ್ಮನ ರಾಖಿ ಕಟ್ಟೋದಕ್ಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್. ನನಗೂ ಒಂದು ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ಒಂದು ಎನರ್ಜಿ ಸಿಕ್ಕಾಗತ್ತೆ. ಸೊ ಇಷ್ಟ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಓಕೆನಾ? ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.